ಬಿಜೆಪಿ ದುರ್ಬಲವಾಗಿದೆ, ನಾವು ಬಲಿಷ್ಠವಾಗಿದೆ ಅಂತ ಹೇಳಿದ್ರಲ್ಲ ಸರ್. ನಿಮ್ಮ ಬಲಿಷ್ಠತೆಯನ್ನ ಎಲ್ಲಿ ತೋರಿಸಿ ಗೊತ್ತಾ? ಗ್ಯಾರಂಟಿ 45,000 ಕೋಟಿ ಬಾಕಿ ಇಟ್ಟಿದ್ದೀರಲ್ಲ, ಅದನ್ನ ಕೊಡುವ ಮೂಲಕ ನೀವು ಬಲಿಷ್ಠರೋ ಇಲ್ವೋ ಅನ್ನೋದನ್ನ ತೋರಿಸಿ. ಸರ್ಕಾರ 20 ದಿನ ಆದ್ರೂ ಕೂಡ ಇವರು ಡಿ ಕೆ ಶಿವಕುಮಾರ್ ಅವರು ಬಂದು ನಿಷ್ಕ್ರಿಯವಾಗಿದೆ ಸರ್ ಸರ್ಕಾರ. ಈ ನಿಷ್ಕ್ರಿಯ ಸರ್ಕಾರವನ್ನ ಸಕ್ರಿಯ ಮಾಡಿ ನೀವು ಬಲಿಷ್ಠರು ಅಂತ ತೋರಿಸಿ, ಪೂರ್ಣ ಸಂಪುಟವನ್ನ ರಚನೆ ಮಾಡಿ, ಹಾಗೂ ಇವಾಗ ಆಲ್ರೆಡಿ ಕೆಲವು ಇದು ಅತೃಪ್ತ ಸಚಿವರಿದಾರಲ್ಲ, ಅವರೆಲ್ಲರೂ ಕೆಲಸ ಮಾಡುವುದರ ಮೂಲಕ ನೀವು ಬಲಿಷ್ಠರು ಅಂತ ತೋರಿಸಿ. ಅಲ್ಲಿ ಹೋರಾಟ ಮಾಡ್ತಿದಾರಲ್ಲ ಬಿಡದಿ ರೈತರು, ಅವರಿಗೆ ನ್ಯಾಯ ಕೊಡಿಸುವುದರ ಮೂಲಕ ನೀವು ಬಲಿಷ್ಠರು ಅಂತ ತೋರಿಸಿ. ಇಡೀ ರಾಜ್ಯದಲ್ಲಿ ಅನಾವೃಷ್ಟಿ ಆಗಿದೆ, ಅದರಿಂದಾಗಿ ಇಡೀ ಜಿಲ್ಲೆಗೆ ಪ್ರವಾಸ ಮಾಡಿ ಕೆಲಸ ಮಾಡೋದ್ರ ಮೂಲಕ ಜನರಿಗೆ ಅವರ ನೋವಿಗೆ ಸ್ಪಂದಿಸೋದ್ರ ಮೂಲಕ ನೀವು ಬಲಿಷ್ಠರು ಅಂತ ತೋರಿಸಿ. ಅಷ್ಟೇ ಅಲ್ಲ, 3 ವರ್ಷ ಅಂತೂ ಏನು ಕೆಲಸ ಮಾಡಿಲ್ಲ, ಉಳಿದ 2 ವರ್ಷ ಆದ್ರೂ ಏನಾದ್ರೂ ಅಭಿವೃದ್ಧಿ ವಿಕಾಸ ಜನರಿಗೆ ಕೆಲಸ ಮಾಡೋದ್ರ ಮೂಲಕ ನೀವು ಬಲಿಷ್ಠರು ಅಂತ ತೋರಿಸಿ. ಖಾಲಿ ಹಣಬಲ ತೋಳ್ಬಲ ಬಳಸಿ ಕ್ರಾಸ್ ವೋಟಿಂಗ್ ಹಾಕೋದು ಇದೆಲ್ಲ ಮಾಡೋದು ಬಲಿಷ್ಠತೆ ಅಲ್ಲ ಸರ್. ಜನರಿಗೋಸ್ಕರ ಕೆಲಸ ಮಾಡೋದು ಮಾತ್ರ ಬಲಿಷ್ಠತೆ. ಅದರಿಂದಾಗಿ ನಿಮ್ಮ ಬಲಿಷ್ಠ ಸರ್ಕಾರ ಇದೆಯಲ್ವಾ, ಬಲಿಷ್ಠ ಸರ್ಕಾರ ಇದೆಯಲ್ವಾ, ಬಲಿಷ್ಠ ನಾಯಕರಿದಾರಲ್ವಾ, ಬಲಿಷ್ಠ ಸಿಎಂ ಇದಾರಲ್ವಾ, ಜನರಿಗೋಸ್ಕರ ಕೆಲಸ ಮಾಡಿ ಅಭಿವೃದ್ಧಿ ಮೂಲಕ ಬಲಿಷ್ಠರು ಅಂತ ತೋರಿಸಿ. ಅದು ಬಿಟ್ಟು ಬ್ರಾಗಿಂಗ್ ಬಾಯಲ್ಲಿ ಹೇಳೋದು ಬಲಿಷ್ಠತೆ ಆಗಲ್ಲ.